ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ಇವತ್ತು ಗೃಹ ಪ್ರವೇಶ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈಗ ನಾನೊಂದು ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಮೇಕಪ್ ಎಲ್ಲ ಆಮೇಲೆ ಈಗ ಫಸ್ಟು ಗೃಹ ಪ್ರವೇಶ ಮಾಡಿಬಿಡ್ಬೇಕಲ್ವ, ಇಷ್ಟೊತ್ತಿಗೆ ಮೇಕಪ್ ಎಲ್ಲ ಆಗಿಬಿಟ್ರೆ ಇನ್ನು ತುಂಬ ಹೊತ್ತು ಇರೋದಕ್ಕಾಗಲ್ಲ. ಮತ್ತು ಹೆವಿ ಸ್ಯಾರಿ ಇಟ್ಕೊಳ್ಳೋದು ಇಷ್ಟೊತ್ತಿಗೆ ಬೇಡ ಅಂತ ಸ್ವಲ್ಪ ನಿಧಾನವಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಈಗ ನಾನು ಕೆಳಗಡೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಏನೋ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನೇನೋ ಸಿಂಪಲಾಗಿ ರೆಡಿ ಆಗಾಯಿತು. ಇನ್ನೂ ಅದು ಗಂಗೆ ಪೂಜೆ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಬೇಕು. ಇನ್ನೂ ಕೆಲಸಗಳು ಬೇಜಾನಿದೆ. ಗೃಹ ಪ್ರವೇಶ ಮಾಡಬೇಕು, ಹಸುನ ಕರ್ಕೊಂಡು ಬರಬೇಕು. ಸೊ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಏನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಅಂತ ನಾನೀಗ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದೆ. ಬರುತ್ತೆ, ಅದು ಬರುತ್ತೆ. ಇಲ್ಲೇ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಕು ಮನೆ ಒಂದೇ ಇರೋದ ಎರಡು ತಂದಿದ್ದು, ಎರಡು ನಾನೇ ತಗೊಂಡಿದ್ದು. 3 kg ಗೋಡಂಬಿ ತಗೊಂಡೆ, ಗೋಡಂಬಿ ಅಂತೀನಿ, ದಾಳಿಂಬೆ, 2 ಪೈನಾಪಲ್, ಕೇಸರಿ ಬಾತ್ ಪರ್ಪಸ್ ತಗೊಂಡಿದ್ದು. ಒಂದೇ ಇರೋದಾ? ಬರುತ್ತೆ. ಇನ್ನು ಅದ ಆಮೇಲೆ ತಾನೆ, ಈಗ ಫಸ್ಟ್ ದೇವ್ರ ತಗೊಬರ್ಬೇಕಲ್ಲ. ಬರ್ಬೇಕು. ಅಲ್ಲ, ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಕಳಶ 5 ಕಳಶ ರೆಡಿ ಆಗವ. ಅಲ್ಲ, ನೀರ್ ತರೋದು ಇಲ್ಲೇ ತಗೊಳ್ಳೋದಾ? ಈ ಕಡೆ ಮಾಡಿಕೊಂಡು ಪೂಜೆ ಅವ್ಳು ಬರ್ಬೇಕಲ್ಲ. ಬೆಳ್ಕೊಂಡ್ರಿಗೆ ಅಲ್ಲೇ ಇಟ್ಟು ಎತ್ಕೊಡ್ಲಿ ಅಂತ ಎಲ್ಲರೂ ಏನು ಹೋಗ್ಲಿಲ್ಲ. ಸಂಧಿ ಒಳಗೆ ಇವ್ರಿಬ್ರು ಇಲ್ಲೇ ಮಲ್ಕೋರಾ? ಮತ್ತೆ ಅವ್ರುಗಳು ಸ್ನಾನ ಮಾಡ್ಕೊಂಡ್ ಬರೋರು ಅವರೆಲ್ಲ ಇನ್ನೂ ಎದ್ದು ಇಲ್ವೋ? ಸ್ನಾನ ಮಾಡೇ ಇಲ್ವ ಅನ್ಸುತ್ತೆ. ಝೂಮ್ ಹಾಕಿದ್ರೆ ಕಾಣ್ತಾನೆ ಇಲ್ಲ. ಏನ ಏನ್ ತರೋಗ? ಏನ್ ಬಟ್ಟೆ ತಗೊಬಂದಿಲ್ವಾ? ಬಟ್ಟೆ ಹೋಗಿ ಹಾಕ ಬರ್ತೀನಿ. ಎಲ್ಲ ವ್ಯವಸ್ಥೆ ಮಾಡ್ಬಿಟ್ರೆ ಅದೇನ್ ಬಟ್ಟೆದೇನಿಲ್ಲ. ಟೀ ಕುಡ್ದ? ಟೀ ಕುಡ್ತೀಯಾ? ಟೀ ಕುಡ್ತೀಯಾನೆ? ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿಂಗ್ಸು, ಮತ್ತು ಏನೋ ಒಂಥರ ಖುಷಿ. ಈಗ ಗೃಹ ಪ್ರವೇಶ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಭಾವ ನಮ್ಮ ಅಣ್ಣ ಎಲ್ಲ ಟೀ ಕುಡಿತೀರಾ ಅಂತ ಅಂದ್ಬಿಟ್ಟು ಟೀ ಮಾಡಿಸಿದ್ರು ಅಲ್ಲಿ. ಸೊ ಟೀ ಕುಡಿಯೋರೆಲ್ಲ ಬನ್ನಿ ಈ ಕಡೆ ಅಂತ ಕರೆದ್ರು. ನಾನು ಟೀ, ಕಾಫಿ, ಹಾಲು ಏನೂ ಕುಡಿಯೋದಿಲ್ಲ. ಈಗ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಹಾಲು ಕುಡಿಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಅದು ಕುಡಿಯೋದು ಅಭ್ಯಾಸ ಆಗಿದ್ದೀನಿ. ಆದರೆ ಇವತ್ತು ನನಗೆ ಏನನ್ನು ತಿನ್ನಬೇಕು, ಕುಡಿಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಇಲ್ಲಿ ಟೀನ ರೆಡಿ ಮಾಡ್ತಾ ಇದ್ದಾರೆ. ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಸಿಸ್ಟರ್, ನಾವು 3 ಜನ ಇಲ್ಲೇ ನಿಂತ್ಕೊಂಡಿದ್ವಿ. ಇನ್ನು ಇವತ್ತು ಮಧ್ಯಾಹ್ನ ಲಂಚಿಗೆ ನಾವು ಸ್ವೀಟ್ ಮಾಡಿಸ್ತಿರೋದು, ಸ್ಯಾಂಡ್ವಿಚ್ನ ಮಾಡಿಸ್ತಿರೋದು. ಸ್ಯಾಂಡ್ವಿಚ್ಚು, ಚಂಪಾಕಲಿ ಇದೆಲ್ಲ ನನಗೆ ಫೇವ್ರೇಟು. ಸೊ ಅದೇ ಥರ ಸ್ಪೆಷಲ್ ಆಗಿರಲಿ, ಅದೇ ಸ್ವೀಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಮತ್ತು ನನ್ನ ತಮ್ಮ, ಸೊ ಇವರೆಲ್ಲ ಫುಲ್ಲು ಅಡುಗೆ ಮನೆ ಇನ್ಚಾರ್ಜ್ ಅವ್ರಿಗೆ ವಹಿಸ್ಬಿಟ್ಟಿದ್ವಿ. ನವೀನಂತೂ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಷ್ಟು ಅವ್ರಿಗೆ ಪುರ್ಸೊತ್ತು ಇರಲಿಲ್ಲ. ಹಾಗೆಯೇ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬೇರೆ ಬೇರೆ ಕೆಲಸಗಳಿತ್ತು ನವೀನ್ಗೆ. ಸೊ ಇವರೆಲ್ಲ ಇನ್ಚಾರ್ಜ್ ತೊಗೊಂಡು ಪಾಪ ಎಲ್ಲ ಕೆಲಸಗಳನ್ನ ನಿಂತ್ಕೊಂಡು ಚೆನ್ನಾಗಿ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆನೇ ಸ್ಯಾಂಡ್ವಿಚ್ ರೆಡಿಯಾಗಿತ್ತು, ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲರೂ ಕೂಡ ಸರಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದಾರೆ. ಗೃಹ ಪ್ರವೇಶ ದಿನ ಮೊದಲು ಬಾಯಿನ ಸಿಹಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಿದ್ದಾರೆ. ಇನ್ನು ತುಂಬ ಜನ ಕೇಳ್ತಾಯಿದ್ರು, ರಮ್ಯಾ ನೀವು ಕನ್ಸೀವ್ ಅಲ್ವಾ, ಹೇಗೆ ಗೃಹ ಪ್ರವೇಶ ಮಾಡ್ತಾಯಿದ್ದೀರಾ ಏನು ಅಂತ. ನಾನು ಈ ವಿಚಾರವಾಗಿ ತುಂಬ ಸಲ ಹೇಳಿದ್ದೀನಿ.
ನಾವು ಪೂಜೆ ಕುತ್ಕೋತಿಲ್ಲ, ನಾನು ನವೀನ್ ಇಬ್ಬರು ಪೂಜೆ ಕುತ್ಕೊತಿಲ್ಲ. ಪೂಜೆ ಕುತ್ಕೊಂಡು ಪೂಜೆನ ಮಾಡ್ತಾ ಇರೋವಂಥದ್ದು ನಮ್ಮ ಅತ್ತೆ ಮತ್ತು ಮಾವ ಅಂತ. ಸೊ ನಮ್ದು ಏನಿದ್ರು ಓಡಾಡೋದಷ್ಟೇ ಆಗಿರುತ್ತೆ. ಇಲ್ಲಿ ನಾವು ಪೂಜೆಗೆ ಕುತ್ಕೊಳ್ಳೋ ಹಾಗಿಲ್ಲ ಮತ್ತು ಕುತ್ಕೋತಾನೂ ಇಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ, ಪ್ರೆಗ್ನೆನ್ಸಿ ಇದ್ದಾರೆ ಅಂತ ಅಂದರೆ ನಾವು ಗೃಹ ಪ್ರವೇಶ ಮಾಡೋ ಹಾಗಿಲ್ಲ, ಏನೋ ಪ್ರೆಗ್ನೆಂಟ್ ಇರೋರು ಹೊಸ ಮನೆಗೆ ಹೋಗೋ ಆಗಿಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಆ ಥರ ಏನೂ ಇಲ್ಲ. ಪೂಜೆಗೆ ಕುತ್ಕೋಬಾರ್ದು. ಪೂಜೆಗೆ ಕುತ್ಕೊಂಡಾಗ ಇಬ್ಬರು ಜಾಗದಲ್ಲಿ, ಅದು ಹೊಟ್ಟೆಲಿ ಒಂದು ಮಗು ಇರೋದ್ರಿಂದ ಮೂವರಾಗ್ತೀವಿ. ಮೂವರು ಕುತ್ಕೊಂಡು ಪೂಜೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಪೂಜೆ ಕುತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಈಗ ಬಿಸಿ ಬಿಸಿ ಟೀ ರೆಡಿಯಾಗಿತ್ತು. ಟೀ ತೊಗೊಳ್ಳೋರು ಟೀ ತೊಗೋತಾಯಿದ್ರು, ಕಾಫಿ ತೊಗೊಳ್ಳೋರು ಕಾಫಿ ತೊಗೋತಾಯಿದ್ರು. ಈಗ ಗಂಗೆ ಪೂಜೆ ಮಾಡಬೇಕಲ್ವ ಫಸ್ಟು. ನಮಗಂತೂ ಯಾವುದೇ ಥರ ಅನುಭವ ಇಲ್ಲ, ಜೀವನದಲ್ಲಿ ಮೊದಲನೇ ಬಾರಿ ಮನೇನ ಕಟ್ತಿರೋ ಅಂಥದ್ದು. ಹಾಗೆಯೇ ನಮ್ಮ ರಿಲೇಟಿವ್ಸ್ ಎಲ್ಲ ದೊಡ್ಡವರೆಲ್ಲ ಏನಿದ್ರು, ಅವರು ಏನು ಗೈಡ್ ಮಾಡ್ತಾಯಿದ್ರು, ಅವರು ಏನು ಮಾಡ್ಕೋತಾಯಿದ್ರು ಅದನ್ನು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಅಷ್ಟೇ. ನಮಗಂತೂ ಯಾವುದೇ ಥರ ಅನುಭವ ಇಲ್ಲ. ನನ್ನ ತಮ್ಮ ಮನೆ ಕಟ್ಟಿದಾಗ ಅದು ಆಲ್ರೆಡಿ ಒಂದು 5 years ಬ್ಯಾಕು. ಆಗೆಲ್ಲ ಏನು ಗಮನಿಸಿಲ್ಲ. ಅದೇ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ನಾನು ಆಲ್ರೆಡಿ 1 ತಿಂಗಳಿಂದನೇ ಬ್ಲೌಸ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ ಎಲ್ಲ ಇಟ್ಕೊಂಡಿದ್ದು. ಫುಲ್ ಡಿಸಪಾಯಿಂಟ್ ಆಗಿತ್ತು ನನಗೆ. ಆ ಟೈಮಲ್ಲೂ ಕೂಡ ನಾನು ಪೂಜೆ ಎಲ್ಲ ಏನೇನು ಇರುತ್ತೆ ಏನು ಅನ್ನೋದನ್ನೆಲ್ಲ ನಾನು ಅಬ್ಸರ್ವ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಅಥರ್ವ ನೋಡಿ ಎಲ್ಲರೂ ಟೀ ಕುಡಿತಿದ್ದಾರೆ ಅಲ್ವಾ, ನಾನು ಟೀ ಕುಡಿತೀನಿ ಅಂತ. ಅವ್ನು ಕುಡಿಯೋದಿಲ್ಲ, ಬಟ್ ಹಠ ಮಾಡ್ತಾನೆ. ನನಗೂ ಟೀ ಬೇಕು ಹಾಕ್ಕೊಡಿ ಅಂತ ಅಂದ್ಕೊಂಡು ಹಾಕಿಸ್ಕೊಂಡಿದ್ದಾನೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಅವನು ಕೂಡ ಎದ್ದು ಬಂದಿದ್ದ. ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ವಿ. ಅಥರ್ವನ ಕರ್ಕೊಂಡು ನವೀನ ಮೇಲೆ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಇನ್ನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಗಂಗೆ ಪೂಜೆ ನೀರು ತೊಗೊಂಡು ಬಂದು, ಅಂದರೆ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ತೇರು ತರೋದು ಅಂತ ಹೇಳ್ತಾರೆ. 5 ಬಿಂದಿಗೆಗಳನ್ನ ತೊಗೊಂಡು ಅದ್ರ ಜೊತೆಗೆ ಹಸು ಮತ್ತು ಕರುನ ತೊಗೊಂಡು ಮನೆ ಒಳಗಡೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಾಳೆ ಎಲೆ ಮೇಲೆ ಅಕ್ಕಿ ಎಲ್ಲ ಹಾಕಿ ಆ ಬಿಂದಿಗೆಗಳಲ್ಲಿ ನೀರನ್ನ ತುಂಬಿ ಅದಕ್ಕೆ ಕಾಯಿನ್ ಎಲ್ಲ ಹಾಕಿ ಅದಕ್ಕೆ ಹೂವು ಹಾಕಿ ಮತ್ತು ಇನ್ನೊಂದೇನೋ ಹೇಳ್ತಾರಲ್ಲ ಹೊಂಬಾಳೆ, ಅದನ್ನೆಲ್ಲ ಹಾಕಿ ಈ ಥರ ಗಂಗೆ ಪೂಜೆ ಮಾಡೋದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನವಧಾನ್ಯಗಳನ್ನ ಕಟ್ಟಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಸೊ ಅದು ನನಗೆ ಕ್ಲಿಯರಾಗಿ ಅಷ್ಟೊಂದು ಗೊತ್ತಾಗಲಿಲ್ಲ, ಬಟ್ ಅದನ್ನೆಲ್ಲ ನೋಡಿಕೊಂಡೆ ನಾನು. ಪ್ರೊಸೀಜರ್ ಹೇಗೆ ಮಾಡಬೇಕು ಏನೋ ಅನ್ನೋದನ್ನು ನೋಡಿಕೊಂಡೆ. ಒಂಥರ ಸಮಾಧಾನ, ಏನೋ ಒಂಥರ ಖುಷಿ, ಏನೋ ಒಂಥರ ಏನು ಹೇಳ್ತಾರೆ ಅದನ್ನು ಹೇಳೋದಕ್ಕೆ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಆ ಥರ ಫೀಲಿಂಗ್ ಆಗ್ತಾಯಿತ್ತು. ಇಲ್ಲಿ ಹಸು ಕರು ಎರಡನ್ನೂ ಕರ್ಕೊಂಡು ಬಂದಿದ್ದರು. ಹಸು ಕರು ಒಳಗಡೆ ಹೋಗಬೇಕಾದ್ರೆ 5 ಬಿಂದಿಗೆಗಳನ್ನ 5 ಜನ ಮುತ್ತೈದರು ಹೊತ್ಕೊಂಡು ಹೋಗಬೇಕು ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಪ್ರತಿಯೊಂದು ಏನು ಗೊತ್ತಾ, ನಾವು ನಮ್ಮ ಮನೆ ಅಂತ ಅಂದಾಗ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡ್ತೀವಿ. ಸೊ ಬೇರೆ ಯಾರದೇ ಫಂಕ್ಷನ್ಸ್ ಇದ್ರೂ ನಾವು ಜಸ್ಟ್ ಅಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರ್ತೀವಿ, ಬಟ್ ಮೆಂಟಲಿ ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಆದರೂ ನಮಗೆ ನಾವು ಪರ್ಟಿಕ್ಯುಲರ್ ಆಗಿ ಅನುಭವ ಆದಾಗಲೇ ನಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕಾಗೋದು ಮತ್ತೊಂದು. ಸೊ ಸುಮಾರು ವಿಚಾರಗಳು ನನಗೆ ಗೃಹ ಪ್ರವೇಶದ ದಿನ ಗೊತ್ತಾಯಿತು, ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಅದೊಂದು ಅನುಭವ. ಮೊದಲನೇ ಬಾರಿ ಮನೆ ಕಟ್ಟಿದ್ದೀವಿ ಅಲ್ವಾ. ಇನ್ನೂ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ಗೃಹ ಪ್ರವೇಶದ ಡೇ 1 ವ್ಲಾಗ್ ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಿ, ವಿಶಸ್ನ ತಿಳಿಸಿದ್ರಿ, ಒಳ್ಳೇದಾಗಲಿ ಅಂತ ತಿಳಿಸಿದ್ರಿ. ಬಹಳ ಅಂದರೆ ಬಹಳ ಖುಷಿ ಆಯಿತು. ಆ್ಯಂಡ್ ನೀವೆಲ್ಲ ಮತ್ತೊಂದು ಹೇಳ್ತಾ ಇದ್ರಿ, ನಿಮ್ಮ ಸಬ್ಸ್ಕ್ರೈಬರ್ಸ್ ವೀವರ್ಸ್ನೆಲ್ಲ ಇನ್ವೈಟ್ ಮಾಡಿದ್ರಿ ರಮ್ಯಾ, ತುಂಬ ಖುಷಿ ಆಯಿತು ಅಂತ. ನನಗೂ ಅಷ್ಟೇ, ನೀವೆಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಕೆಲವೊಂದು ರೀಸನ್ಸ್ಗಳಿಂದ ಕೆಲವರು ಬಂದಿದ್ದರು, ಇನ್ನು ಕೆಲವರು ಬರಲಿಕ್ಕೆ ಆಗಿಲ್ಲ ಅಂತ ಅನ್ಕೋತೀನಿ. ಬಟ್ ನಾನು ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೀನಿ. ಬಿಕಾಸ್ ಇವತ್ತು ಏನೋ ಈ ಸಡಗರ ಸಂಭ್ರಮ ಇದನ್ನೆಲ್ಲ ನಿಮ್ಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಒಂಥರ ನೀವೆಲ್ಲ ನಮಗೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, ಫ್ಯಾಮಿಲಿ ಥರ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದೀರಾ ಅಂತ. ನಿಮ್ಮ ಕಮೆಂಟ್ಸ್ಗಳು ನಮಗೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಅಂದರೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪ್ರತಿ ಸಲ ಒಂಥರ ಮೋಟಿವೇಟ್ ಮಾಡೋ ಥರ ಇರುತ್ತೆ. ಆ್ಯಂಡ್ ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ತೀರಾ ಕಡಿಮೆ. ಬಿಕಾಸ್ ನನಗೆ ಅಷ್ಟೊಂದು ಜನ ಪ್ರೀತಿ ಕೊಡ್ತೀರಾ ಅಂತ ನನಗೆ ಖುಷಿಯಾಗುತ್ತೆ. ನೀವು ಪ್ರತಿ ಸಲ ನಾವು ಕುಗ್ಗಿದಾಗ ನಮ್ಮನ್ನು ಮೋಟಿವೇಟ್ ಮಾಡೋ ಅಂಥದ್ದು, ಅಥವಾ ನಾವೇನಾದರೂ ಒಂದು ಸಣ್ಣದು ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮನ್ನ ಅಪ್ರಿಷಿಯೇಟ್ ಮಾಡೋವಂಥದ್ದು, ಅದೆಲ್ಲ ನಮಗೆ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ. ಸೊ ಈಗ ಹಸುನ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಜಾರುತ್ತಲ್ವ ಹಸು, ಅದಕ್ಕೇ ಅಲ್ಲಿಗೆ ಮ್ಯಾಟ್ ಏನೆಲ್ಲ ಅರೇಂಜ್ ಮಾಡಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಂಗೆ ಪೂಜೆಗೆ ನೀರ್ದು ಅದು ಕಳಶ ಅದೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಪುರೋಹಿತರು ಹೇಳ್ತಾಯಿದ್ರು, ಅಲ್ಲಿ ಅಪ್ಪ ಅಮ್ಮ ಅದೇನು
ಗಂಗೆ ಪೂಜೆದು ಏನು ಮಾಡ್ತಾಯಿದ್ದಾರೆ ಅದು ಮಾಡ್ತಾ ಇರಲಿ. ನೀವು ಮತ್ತು ನವೀನ್ ಹಸುವಿಂದು ಪಾದ ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಸುಗೆ ಪೂಜೆ ಮಾಡಬೇಕಲ್ವ, ಹಸು ಮತ್ತು ಕರು ಎರಡು ಬಂದಿದೆ ಅಲ್ವಾ, ಆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನವೀನ್ ಬಂದು ಅದ್ರ ಪಾದ ಎಲ್ಲ ತೊಳಿತಾಯಿದ್ರು. ಅಲ್ಲಿ ಆಂಟಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಅದನ್ನೆಲ್ಲ ಹಾಕ್ತಾಯಿದ್ರು. ಫ್ಯಾಮಿಲಿ ಎಲ್ಲ ಬಂದು ಖುಷಿಯಾಗಿ ಎಲ್ಲರೂ ಸೇರಿ, ಎಸ್ಪೆಷಲಿ ಈ ಟೈಮಲ್ಲಂತೂ ನನಗೆ ಜಾಸ್ತಿ ಓಡಾಡೋಕ್ಕಾಗ್ತಾಯಿರಲಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಎಲ್ಲರೂ ನೀನು ಜಾಸ್ತಿ ಓಡಾಡಬೇಡ, ನೀನು ಆರಾಮಾಗಿರು ಅಂತ. ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ, ಕೂತ್ಕೊಬಿಡ್ತಾ ಇದ್ದೆ ಚೇರ್ ಹಾಕ್ಕೊಂಡು. ಬಟ್ ಅವರೆಲ್ಲರೂ ಸಪೋರ್ಟಿಂದ ನಿಜವಾಗ್ಲೂ ಗೃಹ ಪ್ರವೇಶ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಆ ಗೃಹ ಪ್ರವೇಶ ದಿನ ನಮಗೊಂದು ನೆಮ್ಮದಿ ಅನ್ನೋದು ಸಿಗುತ್ತಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತಲ್ಲ, ಆ ಫೀಲಿಂಗ್ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಅಷ್ಟು ಒಂಥರ ಖುಷಿ ಕೊಡ್ತಿರುತ್ತೆ ಮನಸ್ಸಿಗೆ. ಏನೋ ಒಂದು ಮಾಡಿದ್ದೀವಿ, ಫೈನಲಿ ಜೀವನದಲ್ಲಿ ಏನೋ ಒಂದು ದೊಡ್ಡ ಕಮಿಟ್ಮೆಂಟು, ಒಂದು ದೊಡ್ಡ ಜವಾಬ್ದಾರಿನ ಮುಗಿಸ್ಕೊತಾ ಇದ್ದೀವಿ. ಸಾಲ ಇಲ್ಲದೆ ನಮ್ಮಂಥವರು ಅಷ್ಟು ಈಸಿಯಾಗಿ ಮನೆ ಕಟ್ಟೋದಕ್ಕಾಗಲ್ಲ. ಸಾಲ ಅನ್ನೋದು ಸಪ್ರೇಟು, ಅದನ್ನು ದುಡಿಬೇಕು, ಆ ಸಾಲನ ತೀರಿಸ್ಬೇಕು. ಆದರೆ ಜೀವನದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಅನ್ನೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅನ್ನೋದು ಮನಸ್ಸಲ್ಲಿ ಒಂಥರ ಸಮಾಧಾನ ಆಗ್ತಾಯಿತ್ತು. ಖಂಡಿತವಾಗ್ಲೂ ಎಷ್ಟೋ ಮೂಮೆಂಟ್ಸಲ್ಲಿ ನನಗೆ ಕಣ್ಣಲ್ಲಿ ನೀರು ಬರೋ ಥರನೇ ಆಗ್ತಾಯಿತ್ತು. ತುಂಬಾ ಎಮೋಷ್ನಲ್ ಆಗ್ತಾಯಿದೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಸಣ್ಣ ಪುಟ್ಟ ವಿಚಾರ, ಅದು ತುಂಬಾ ಖುಷಿ ಕೊಡೋವಂಥ ವಿಷಯ ಇರ್ಬೋದು ಅಥವಾ ದುಃಖ ಕೊಡುವಂಥ ವಿಷಯ ಇರ್ಬೋದು, ಬೇಗನೆ ಎಮೋಷ್ನಲ್ ಮಾಡುತ್ತೆ. ಸೊ ನನಗಂತೂ ಅವಾಗ ಒಂಥರ ಕೆಲವು ಸಲ ನೆನೆಸ್ಕೊಂಡ್ರೆ, ಎಸ್ಪೆಷಲಿ ನಾವು ನಡೆದು ಬಂದ ಹಾದಿ ಇದೆಯಲ್ಲ 5 ವರ್ಷದಿಂದ, ಅದರಲ್ಲೂ ಸ್ಟಾರ್ಟಿಂಗ್ ಒಂದು 3-4 ವರ್ಷ ನಾವು ಶ್ರಮ ಪಟ್ಟಿದ್ದೀವಲ್ಲ, ಮತ್ತು ಅವಮಾನಗಳನ್ನ ಅನುಭವಿಸಿದ್ದೀವಲ್ಲ, ಬೇಜಾರನ್ನು ಅನುಭವಿಸಿದ್ದೀವಲ್ಲ, ಅದನ್ನೆಲ್ಲ ನೆನೆಸ್ಕೊಂಡಾಗ್ಲಂತೂ ತುಂಬಾ ದುಃಖ ಆಗ್ತಾಯಿತ್ತು. ಅದನ್ನೆಲ್ಲ ಮೀರಿ ಇವತ್ತೇನೋ ಒಂದು ಒಳ್ಳೇದಾಗ್ತಿದೆ ಅಂದಾಗ ಮನಸ್ಸಿಗೆ ಒಂಥರ ಖುಷಿ ಆಗ್ತಾಯಿತ್ತು. ಈಗ ಅದಕ್ಕೆ ಪಂಚೆ ಮತ್ತು ಶಲ್ಯ ಅದನ್ನೆಲ್ಲ ಹಾಕಿ, ಈಗ ಕೆಲವು ಕಡೆ ಸೀರೆ ಕೊಡ್ತಾರೆ. ಇವರು ನಾವು ಹಸು ಕರ್ಕೊಬರ್ತಾರಲ್ಲ, ಅವ್ರನ್ನ ಕೇಳ್ಕೊಂಡಿದ್ವಿ ಏನು ತರಬೇಕು ಅಂತ. ಅವರು ಪಂಚೆ ಮತ್ತು ಹಸುಗೆ ಒಂದು ಶಲ್ಯ ಇದನ್ನು ಹೇಳಿದರು. ಈಗ ಅದನ್ನೆಲ್ಲ ಹಾಕಿ ಅದಕ್ಕೆ ಹೂವೆಲ್ಲ ಹಾಕಿ ಈಗ ಹಸು ಮತ್ತು ಕರುನ ಪೂಜೆ ಮಾಡ್ಕೋಬೇಕು. ಹಸುವಿನಲ್ಲಿ 3 ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಫಸ್ಟು ಗೃಹ ಪ್ರವೇಶನ ಹಸು ಮತ್ತು ಕರು ಜೊತೆ ನಾವು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಹಿಂಗೆ ಪುರೋಹಿತರು ಡೀಟೇಲಾಗಿ ಏನೇನಕ್ಕೆ ಈ ಥರ ಎಲ್ಲ ಮಾಡೋದು ಅಂತೆಲ್ಲ ಹೇಳ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ಕೇಳಿ. ನಮಗೆ ವಿಚಾರಗಳು, ಎಷ್ಟೊಂದು ವಿಚಾರಗಳು ಗೊತ್ತಿರಲ್ಲ ಅಲ್ವಾ, ಆ ವಿಚಾರಗಳನ್ನೆಲ್ಲ ತಿಳ್ಕೊಂಡಂಗಾಯಿತು. ಈಗ ನಾನು ಮತ್ತು ನವೀನ್ ಇಬ್ಬರು ಕೈಲೂ ಹಸುವಿಂದು ಪೂಜೆ, ಹಸು ಮತ್ತು ಕರುದು ಪೂಜೆ ಮಾಡಿಸ್ತಾ ಇದ್ದಾರೆ. ಅವರು ಒಂದಷ್ಟು ಮಂತ್ರಗಳನ್ನ ಅದೇನೇನೋ ಹೇಳಬೇಕಾಗಿರುತ್ತಲ್ವ, ಅದನ್ನೆಲ್ಲ ಹೇಳಿಸಿ ನಮ್ಮ ಹತ್ರ ಪೂಜೆ ಮಾಡಿಸ್ತಾಯಿದ್ರು. ಎಲ್ಲರೂ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಾಯಿತ್ತು. ಕೆಲವರೆಲ್ಲ ನಮ್ಮದು ವರ್ಕಿಂಗ್ ಡೇ ದಿನ ಗೃಹ ಪ್ರವೇಶ ಇರೋದ್ರಿಂದ ಕೆಲವ್ರಿಗೆಲ್ಲ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲ ಕೆಲವರು ನೈಟ್ ಬಂದಿದ್ದರು, ಕೆಲವರು ಬ್ರೇಕ್ಫಾಸ್ಟಿಗೆ ಬಂದು ಹೋಗ್ತಾಯಿದ್ರು, ಇನ್ನು ಕೆಲವರು ಗೃಹ ಪ್ರವೇಶದ ನೈಟ್ ಬರ್ತೀನಿ ಅಂತ ಹೇಳಿದರು. ನಾನು ಅದಕ್ಕೋಸ್ಕರನೇ ಹೇಳಿಬಿಟ್ಟಿದ್ದೆ ನಮ್ಮ ಅಣ್ಣಂಗೆ, ನನಗೆ ಬ್ರೇಕ್ಫಾಸ್ಟ್ 7:30 to 8 o'clock ಒಳಗಡೆ ರೆಡಿ ಮಾಡಿಸ್ಬಿಡಿ, ಯಾಕಂದರೆ ಆಫೀಸ್ಗೆ ಹೋಗೋರೆಲ್ಲ ಬೇಗನೆ ಬರ್ತಾರೆ, ಅವರೆಲ್ಲ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಾಯಿತ್ತು. ನಾವಿಲ್ಲಿ ಪೂಜೆ, ಹಸುವಿನ ಪೂಜೆಗೆ ಏನೇನು ಮಂತ್ರಗಳನ್ನ ಹೇಳಬೇಕು, ಏನೇನು ಪೂಜೆಗಳನ್ನ ಮಾಡಬೇಕು, ಆ ಪೂಜೆಗಳನ್ನೆಲ್ಲ ಅವರು ನಮಗೆ ಹೇಳ್ಕೊಡ್ತಾಯಿದ್ರು. ನಾವು ಅದನ್ನೆಲ್ಲ ಭಕ್ತಿಯಿಂದ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಇವತ್ತು ಹಸು ಕರು ಬರ್ತಾ ಇದೆ ನಮ್ಮ ಮನೆಗೆ ಗೃಹ ಪ್ರವೇಶ ದಿನ. ಅದ್ರ ಜೊತೆಗೆ ನಾವು ಬಸವಣ್ಣನ ಕೂಡ ಕರೆಸ್ತಾ ಇದ್ದೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬಸವಣ್ಣನ ಕರ್ಕೊಂಡು ಬರ್ತಾ ಇದ್ದಾರೆ. ಯಾವ ಬಸವಣ್ಣ ಅಂತ ನೀವು ಕೇಳೋದಾದರೆ, ಸುಮಾರು ಸಲ ನಾನು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಕ್ಷೇತ್ರ, ಹುಲ್ಕೆರೆ ಕೊಪ್ಪಲು, KR ಪೇಟೆ ಮೇನ್ ರೋಡಲ್ಲಿ ಬರುವಂಥದ್ದು, ಪಾಂಡವಪುರ ತಾಲೂಕು ಅಂತ. ಸೊ ಆ ಗುರುಗಳಿಗೆ ನಾನು ಇನ್ವೈಟ್ ಮಾಡಿದೆ. ಅವ್ರಾಗ ಎಷ್ಟು ಪ್ರೀತಿಯಿಂದ, ಎಷ್ಟು ಖುಷಿಯಿಂದ ಅಕ್ಕ ಅಂತ ಕರೀತಾರೆ ಅವರು. ಸೊ ಅಕ್ಕ, ನಾನು ನಿಮ್ಮ ಮನೆಗೆ ಬಸವಣ್ಣನೂ ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು. ಏನೋ ದೇವರು ಭಗವಂತ ನಮಗೆ ಇನ್ನೊಂದು ಕಡೆಯಿಂದ, ತಾಯಿ ವಿಜಯಕಾಳಿ ಅಮ್ಮನವ್ರ ಕಡೆಯಿಂದ ಏನೋ ಇನ್ನೊಂದು ವಿಶೇಷತೆ ಆಗ್ತಾಯಿದೆ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಅವರು 7:30 ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಅವರು ಗೃಹ ಪ್ರವೇಶ ಎಲ್ಲ, ಅವ್ರದ್ದು ಪೂಜೆ ಎಲ್ಲ ಏನಿದೆ ಅದನ್ನು ಮುಗಿಸ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ತಡ ಮಾಡ್ತೀವಿ, ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ಈಗ ಹೊಸ್ಲು ಪೂಜೆ, ಗಂಗೆ ಪೂಜೆ ಆದಮೇಲೆ ಈಗ ಹೊಸ್ಲು ಪೂಜೆ ಮಾಡಬೇಕಲ್ವ, ಅದನ್ನು ನಮ್ಮ ಅತ್ತೆ ಮಾವ ಮಾಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮ ಅತ್ತೆ ಏನೋ ಬ್ಯಾಗ್ ಹಾಕ್ಕೊಂಡೇ ಇದ್ದಾರೆ ಅಂತ. ನಾನು ಇದನ್ನು ಅವ್ರನ್ನ ಕೇಳೋದಕ್ಕೂ ಹೋಗಿಲ್ಲ, ಬಿಕಾಸ್ ಅವರು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡ್ರು. ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲದೆ ಯಾರು ಕೂಡ ಯಾವಾಗಲೂ ಹಾಕ್ಕೊಂಡೇ ಇರಲ್ಲ ಅಲ್ವಾ. ಅಲ್ಲಿ ಮನೆದು ಕೀ ಅದು ಇದು ಅವ್ರದ್ದೇ ಆದಂಥ ಒಂದಷ್ಟು ಜವಾಬ್ದಾರಿ ಇರುತ್ತೆ, ಅದಕ್ಕೆ ಹಾಕ್ಕೊಂಡಿದ್ರು.
ಸೊ ಸುಮಾರು ಜನದ್ದು ಪ್ರಶ್ನೆ ಇದೇ ಆಗಿತ್ತು ಅಂತಲೇ ಹೇಳ್ಬೋದು. ಕದಲೀಫಲ ಮಹಾನೈವೇದ್ಯಂ ಸಮರ್ಪಯಾಮಿ ಪೂಗೀಫಲ ತಾಂಬೂಲಂ ನಿವೇದಯಾಮಿ. ಅಲ್ಲಿಂದ ಎರಡು ಬಿಡಿ ಓದಿದ್ದು ಬಿಡಿ. ನೈವೇದ್ಯಂ ವಿಸರ್ಜಯಾಮಿ ತೃಪ್ತಿರಸ್ತು. ಭಕ್ತಿಯಿಂದ ನಿಧಾನಕ್ಕೆ ಮಂಗಳಾರತಿ ಮಾಡಿರಬೇಕು. ಕಡೆ ಮಾಡಲ್ಲ ಅದೇ ರೀತಿಯಲ್ಲಿ ಮಂಗಳಾರತಿ. ಬಲ ಕೈಲಿ ಹಂಗೆ ಓಂ ಹಿರಣ್ಯಪಾತ್ರಂ ಮನೋಹೋ ಪೂರ್ಣಂ ದದಾತಿ ಮಧುವ್ಯೋ ಸಾನೇತಿ ದೇವತಾ ಬ್ರಹ್ಮಣ ಉಪಹರತಿ ಏಕ ದೈವ ಯಜಮಾನ ಆಯುಸ್ತೇಜೋ ದದಾತಿ. ದ್ವಾರಮಹಾಲಕ್ಷ್ಮೀ ಮಂಗಳೀರಾಟಂ ಮಮ ಸರ್ವದಾ ದ್ವಾರಮಹಾಲಕ್ಷ್ಮೀ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಲಕ್ಷ್ಮೀ ಸಾನ್ನಿಧ್ಯ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಲಕ್ಷ್ಮೀ ಸಾನ್ನಿಧ್ಯ ಇದ್ದು ಅಷ್ಟಲಕ್ಷ್ಮೀ ಸಾನ್ನಿಧ್ಯ ಇದ್ದು ಮನೆ ಪ್ರವೇಶವನ್ನು ಪ್ರಥಮವಾಗಿ ವಸ್ತು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳಿ ಕುಲ ದೇವತೆಯನ್ನ ದ್ವಾರ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಸಂಕಲ್ಪ ಪ್ರಾರ್ಥನೆ ಒಳ್ಳೆಯದಾಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಸಮರ್ಪಣೆ ಮಾಡಿ. ದ್ವಾರ ಮಹಾಲಕ್ಷ್ಮಿ ಜಮಾನ ಸೇಜಮಾನ್ಯಾಃ ಪ್ರಾರ್ಥನಾನ್ ಸಮರ್ಪಯಾಮಿ. ಸಮಸ್ತೋಪಚಾರ ಪೂಜಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಉಪಾಸಯಾಮಿ. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ವಸ್ತು ಸಾರಿಸಿ ಪೂಜೆ ಮಾಡೋಕ್ಕೆ ಇವತ್ತಿನ ಅಧಿಕಾರ ಸಿಗೋದು. ಈಗ ಅಮ್ಮ ನೀವು ಆ ಕಲಶ ಕೆಳಗೆ ಇಟ್ಕೊಳ್ಳಿ. ಅದೆಲ್ಲ ಏನು ಮಾಡಲ್ಲ ಗೃಹ ಪ್ರವೇಶ ಮುಹೂರ್ತ ಸುಮುಹೂರ್ತ ಹಾಲು ಕಳಿದ್ದೀರಾ? ಹೊಸ ಪಾತ್ರೆ ಕುಡಿದ ಹಾಲ್ಗೆ ಅಂತ ಬಂದಿಲ್ಲ. ಮನೆ ದೇವರ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮನೆಯನ್ನು ನೋಡಿ ಹಿಂದೆ ಮನೆ ಕರೆಕ್ಟ್ ಆಗಿದೆಯಾ? ಯಾವ ಮನೆಗೆ ಬಂದಿಲ್ಲ ಅಲ್ವಾ? ಮನೆಗೆ ಬರ್ತಾ ಇದ್ದಾನೆ. ಮುಂದೆ ಬನ್ನಿ ಇನ್ನೊಂದು ಸ್ಟೆಪ್ಪು. ಇಲ್ಲ ಹೇಳೋದು ನಿಧಾನ ಕೇಳ್ಕೊಳ್ಳಿ. ಏನೆಲ್ಲ ಟೈಮ್ ಇದೆ ನೋಡಿ. ಮನೆದೇವರು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಪ್ರಾರ್ಥನೆ ಮಾಡ್ತಾ ಸೇರನ್ನ ಬಲಗಾಲಲ್ಲಿ ಒದಿಬೇಕು. ಕಾಲನ್ನ ಹಿಂದೆ ತೆಗಿಬಾರ್ದು. ಒಂದು ಕಾಲ ಹಂಗೆ ಬಲಗಾಲ ಹೊರಗೆ ಹಾಕೊಂಡು ಹೋಗ್ಬೇಕು. ಅಮ್ಮ ಎಲ್ಲ ಅಷ್ಟೇ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆದಾಗಲಿ ಪ್ರಾರ್ಥನೆ ಮಾಡ್ತಾ ಸೇರೋದು ತಾಯಿ. ಫಸ್ಟ್ ನೀವು ಯಜಮಾನರು ಎಲ್ಲರೂ ಬಲಗಾಲ ಕೊಡಿ. ನೀವು ಓಂ ತದೇವ ಲಕ್ಷ್ಮೀ ಪ್ರವೇಶ ಕಾಲ ಮನೆದೇವರ ಫೋಟೋ ಹಾಗೆ ಕಾಣಿದ್ದಾರೆ ಬನ್ನಿ ಈಗ ನೋಡಿ. ಇದೆಲ್ಲ ಕೈ ಅಡಿಗೆ ಮನೆಗೆ ದೀಪ ಹಾಕೊಂಡು ದೀಪ ಜಾಗದಲ್ಲಿ ನೋಡಿ. ಬಾಳೆಹಣ್ಣು ಕಾಯಿ ಒಂದು ಹಚ್ಚಿ ಬೆಲ್ಲ ಒಂದು ಸ್ವಲ್ಪ ಅಕ್ಕಿ 1,001 ರೂಪಾಯಿ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಗಡ್ಡೆ ಇಡ್ತೀವಿ ಬನ್ನಿ. ಬಾಳೆಹಣ್ಣು ಒಂದು ಹಚ್ಚಿ ಬೆಲ್ಲ ತೆಂಗಿನಕಾಯಿ ಅಕ್ಕಿ ಅಕ್ಕಿನ ಅಕ್ಕಿ ಸೇರೋದಿರೋದು ಚೂರು ಮನೆ ಕೊಡಿ. ಅಡುಗೆ ಮನೆ ಪಾತ್ರೆಗೆ ಬನ್ನಿ. ನೀವು ಗಡ್ಡೆ ಇಡ್ತೀರೋ? ಅವನ್ ಸ್ಟೈಲ್ ಅದು. ಅಕ್ಕ ಇದೊಂದು ಸ್ವಲ್ಪ ವಿಡಿಯೋ ಮಾಡಿ. ಪೂಜೆ ಪೂರ್ತಿ ನಮ್ದು ನಾವೆಲ್ಲ ರೆಡಿ ಮಾಡಿರ್ತೀವಿ. ನೀವು ಗಂಧದ ಕಡೆ ಪಟ್ನ ಏನು ಹುಡುಕ್ಬೇಡಿ. ನಾವೆಲ್ಲ ರೆಡಿ ಮಾಡ್ತೀವಿ. ಕೊಡ್ತೀರಾ? ನೀರ್ ಕಡೆ ಬನ್ನಿ ಸರ್. ಸರಿ ಮನೆ ಕಡೆ ಬನ್ನಿ. ನೀವು ಯಾವತ್ತು ಬಲಭಾಗದಲ್ಲಿ ಇರ್ಬೇಕು ನೋಡಿ. ನಾನು ಸಮರ್ಪಯಾಮಿ ನಮಸ್ಕರೋಮಿ. 4 ಜನ ಅಕ್ಷರವನ್ನು ಮುಂದೆ ಇಟ್ಬಿಡಿ. ಪಾತ್ರೆ ಒಂಚೂರು ಕಡೆ ಇಳಿಸ್ಕೊಡಿ. ಫಸ್ಟಿಂದ ನೀಟಾಗಿ ಶಾಸ್ತ್ರೋತ್ಸವ ಮಾಡೋಣ. ಸರಿನಾ? ಯಾಕಂದ್ರೆ ನೀವು ನಿಧಾನ ಕಡಿ ಬಣ್ಣ ಕೊಡ್ತೀನಿ.
ನಂಗೆ ಆಟೋಮೆಟಿಕಾ ಅಮ್ಮ ನೀವು ಮನೆಯವರು ಕೈ ಮಾಡ್ಕೊಳ್ಳಿ. ಲೇಡೀಸ್ ಕರ್ಕೊಡೋಣ ಲೇಡೀಸ್ ಕರ್ಕೊಡೋಣ ಲೇಡೀಸ್ ಹೋಗಿ ಸರ್ ನೀವು ಕೈ ಮುಟ್ಕೊಳ್ಳಿ. ಹಿಂದೆ ಬಿಡೋಣ ಅಮ್ಮ ಆರಾಮ ಇದ್ದೀರಾ? ನಿಧಾನ ಕಚ್ಚೆ ಮೈ ನೋಡಿದ್ರೆ ಸಾಕು. ಲೇಟ್ ಒಳಗೆ ಇಟ್ಬಿಡಿ. ಪಾತ್ರೆಯನ್ನ ಇಬ್ರು ಪಾತ್ರೆ ಇಟ್ಕೊಳ್ಳಿ. ಒಬ್ರು ಕೈ ಇಟ್ಕೊಂಡು ನಿಧಾನ ಕಲಿಗಿಡಿ. ಹಿಂದೆಯಿಂದ ಮುಂದೆ ಲೇಡೀಸ್ ಮಾಡಿ ಬರೀಣ ಕೂತಿದ್ಯಾ ಪಾತ್ರೆ? ಸರಿ. ಮೂರು ಸರಿ ನೀವು ತೊಟ್ಟು 3 ಸರಿ ಆಗಿದೆ. ಯಜ್ಞೇಶ್ವರಾಯ ನಮಃ ಕ್ಷೀರ ಮಹಾಲಕ್ಷ್ಮೀ ನಮಃ ಸ್ವಲ್ಪ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಪ್ರಾರ್ಥನಾಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಆವಾಹನಂ ಸಮರ್ಪಯಾಮಿ ಪಾದಾರವಿಂದಯೋಃ ಪಾದ್ಯಂ ಅರ್ಘ್ಯಂ ಆಚಮನೀಯಂ ಸಮರ್ಪಯಾಮಿ ಸ್ಥಾಪಯಾಮಿ ಸ್ನಾನಂ ಷಣ್ಣೋ ನೀರನ್ನು ಮನೆಗೆ ಯಜ್ಞೇಶ್ವರಿಗೆ ಕ್ಷೀರಕ್ಕೆ ಪ್ರೋಕ್ಷಣೆ ಮಾಡಿ. ಷಣ್ಣೋ ದೇವೀರವಿಷ್ಟಯಾಪೋ ಭವಂತು ವೀರೇ ಶಯ್ಯೋ ಅತಿಸ್ಮರಣೀಯಃ ಶುದ್ಧೋದಕ ಬಲಾವಶಕ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗಾಚಮನೀಯಂ ಸಮರ್ಪಯಾಮಿ ವಸ್ತ್ರೋಪವೀತ ಆಭರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಕೈ ಇಟ್ಕೊಂಡು ಇಲ್ಲಿಗೆ 2 ಸರಿ ಅರ್ಶನ, ಇಲ್ಲಿಗೆ 2 ಸರಿ ಅರ್ಶನ, ಕುಂಕುಮ 1 ಸರಿ, ಅಕ್ಷತೆ 1 ಸರಿ ಪೂಜೆ ಮಾಡಿ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಸರ್ವದಾ. ಯಜ್ಞೇಶ್ವರಾಯ ನಮಃ ಕ್ಷೀರ ಮಹಾಲಕ್ಷ್ಮೀ ನಮಃ ಶುಕ್ಯದೇವತಾಭ್ಯೋ ನಮಃ ಅಕ್ಷತಾಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ನೈವೇದ್ಯರ್ಥೇ पुष्पमालिकां समर्पयामि. नामपूजान्ते अक्षरां समर्पयामि. नैवेद्यर्थे ದಾರಕ್ಕೆ ಗದಗಡಿ ಹಚ್ಕೊಂಡು ಅಲ್ಲೇ ಒಲೆಯಲ್ಲಿ ಯಜ್ಞೇಶ್ವರಿಗೆ ಶಿವ ಪಾತ್ರೆಗೆ ಎಲ್ಲರಿಗೂ ಜೀವನ ಮಾಡಬೇಕು. ಸುಧಾಮಮ್ಮ ಫೋನ್ ಮಾಡ್ತಿದ್ದೆ. ಓಂ ದಶಾಂಗಂ ಮೂಲಂ ರೂಪಂ ಸುಗಂಧಂ ರಸಮನೋಹರಂ ಕಪಿಲಾಗ್ರಯ ಸಂಯುಕ್ತಂ ಧೂಪೋಯಂ ಪ್ರತಿಗಿಪ್ಯತಾಂ. ಶುಕ್ಯ ಮಹಾಲಕ್ಷ್ಮೀ ನಮಃ ನಿತ್ಯ ಪರಿಮಳ ಧೂಪಂ ಸಮರ್ಪಯಾಮಿ. ಈಗ ಉದ್ದರಣೆ ಸೌಂಡಲ್ಲಿ ತಗೊಂಡು 1 ಕೊಡ್ತೀನಿ ಸಕ್ಕರೆಗೆ 1 ಕೊಡ್ತೀನಿ ತಾಂಬೂಲಕ್ಕೆ ಹಾಕಿ ನೈವೇದ್ಯ ಅಂತ. ಸಪ್ತಸ್ಥಿತ ಮಹಾನೈವೇದ್ಯಂ ಶಂಕರ ಮಹಾನೈವೇದ್ಯಂ ಮಹಾನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯವನ್ನ ಹಣ್ಣು ಸಕ್ಕರೆ ತೋರಿಸಿ ಕೈ ನಾವು ಮಾಡ್ಕೊಂಡು ಸಮರ್ಪಣೆ ಮಾಡೋದು. ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ ದಾನಾಯ ಸ್ವಾಹ ಉದನಾಯ ಸ್ವಾಹ ಸಮಾಯ ಸ್ವಾಹ ದೇವೇಭ್ಯ ಸ್ವಾಹ. ಅತ್ರ ಸ್ಥಿತ ಮಹಾನೈವೇದ್ಯಂ ವಿಸರ್ಜಯಾಮಿ. ತೃಪ್ತಿರಸ್ತು. ನಿಧಾನಕ್ಕೆ ಮಂಗಳಾರತಿ ಮಾಡಬೇಕಮ್ಮ. ಕೈಯಲ್ಲಿ ಅಕ್ಷತೆ ಹೊಡ್ಕೊಳ್ಳಿ. ಒಬ್ಬರು ಮಂಗಳಾರತಿ ಆದ್ಮೇಲೆ ಯಜ್ಞೇಶ್ವರ ಸಮರ್ಪಣೆ ಊಟದ ಮುಖಣೆ ಮಾಡಿ. ಓಂ ಮೇಧಾಹ ಮೇಧಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮದಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ರಲಿಂಗಃ ಕಾಮಾನಿ ಪದ್ಮಾನಿ ಕರ್ಣಾತಿರೇಯೇ. ಯಜ್ಞೇಶ್ವರಾಯ ಮಹಾಲಿಂಗ ದೇವತಾಭ್ಯೋ ನಮಃ ಮಂಗಳೈರಾಜಂ ದರ್ಶಯಾಮಿ. ಅಕ್ಷತೆ ಮುಂದಿಲ್ಲ ಕೈಲಿಂದ ಮಂಗಾಟಿ ತಗೊಳ್ಳಿ. ಬರುತ್ತೆ. ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾಲಕ್ಷ್ಮಿಯನ್ನ ಅನ್ನಪೂರ್ಣೇಶ್ವರಿಯ ನಿಮ್ಮ ಕುಲದೇವತೆಯನ್ನ ನಿಮ್ಮ ಸಾನ್ನಿಧ್ಯ ಯಾವಾಗಲೂ ನಿಮ್ಮ ಮನೆಯಲ್ಲಿದ್ದು ಈ ಅನುಗ್ರಹ ಇದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಯಜ್ಞೇಶ್ವರಿ ಪ್ರಾರ್ಥನೆ ಮಾಡಬೇಕು. ಕಲ್ಮಿಷ ಬಗ್ಗೆ ಒಂದು ಈಗ
ಕ್ಯಾಮ್ರಾದಲ್ಲಿ ಹೇಳಿದ್ರೆ ಉಂಗುರ ನಿಧಾನಕ್ಕೆ ಮೇಲಿಂದ ಸಮರ್ಪಣೆ ಮಾಡಬೇಕು. ಯಾವಾಗ ಅಂದ್ರೆ ಹಾಲು ಉಕ್ಕಿ ಕೆಳಗಡೆ ಚೆಲ್ಲಬೇಕು. ಅವಾಗ ಅಲ್ಲಿವರೆಗೂ ಪ್ರಾರ್ಥನೆ ಮಾಡಬೇಕು. ಅರಿಯುತ್ತಲಾಗ ಕೈ ಹಿಡ್ಕೊಳ್ಳಿ ಅಂತ ಹೇಳಿದೆ ನಾನು. ಈಗ ಯಾರು ಹೆಂಗಸರು ಮಾತಾಡಿದ್ರೆ ಹಾಡು ಹೇಳಿದ್ರೆ ಹಾಲು ಉಕ್ಕತ್ತೆ. ಎಲ್ಲ ಹಾಡು ಹೇಳ್ಬೇಕು. ಲಕ್ಷ್ಮಿ ಹಾಡು ಹೇಳಿ, ಯಾವ್ದು ಬರುತ್ತೋ ದೇವರ ಹಾಡು ಶ್ಲೋಕ ಹೇಳ್ಬೇಕು. ಈಗ ಯಾವಾಗ ಹೇಳ್ತಾರೆ ಹೇಳಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳಿ. ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಳ್ಳೆ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮನಿಸೋ ಭಾಗ್ಯದ ಲಕ್ಷ್ಮೀ ಹೆಜ್ಜೆಯ ಹೆಜ್ಜೆ ಕಾಲೋಳ ಲಕ್ಷ್ಮೀ ಪ್ರಾರ್ಥನೆ ಮಾಡ್ಬೇಕು. ಓಲಿ ಸುಮಿರಪ್ಪ ಓಲಿ ಫ್ರೆಂಡ್ಸ್, ಗೃಹ ಪ್ರವೇಶನೂ ಆಯಿತು, ಹಾಲುಕ್ಸಿದ್ದು ಆಯಿತು, ತುಂಬಾ ಖುಷಿ ಆಯಿತು. ಈಗ ನಾವೆಲ್ಲರೂ ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ನಾನೇ ಎಲ್ಲರೂ ಕರ್ಕೊಂಡು ಬಂದೆ, ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೇ ಬ್ರೇಕ್ಫಾಸ್ಟ್ ತಿನ್ಕೊಬಿಡೋಣ ಅಂತ ನಂಗೆ ಕಂಪ್ನಿ ಬೇಕಲ್ಲ, ಅದಕ್ಕೆ ಅವ್ರು ಎಲ್ಲರೂ ಕರ್ಕೊಂಡು ಬಂದೆ. ಬ್ರೇಕ್ಫಾಸ್ಟ್ ಬಂದು ನನ್ನ ಫೇವ್ರೇಟ್, ನನಗೇನೇನು ಇಷ್ಟನೋ ಅದೇ ಅಡುಗೆಗಳನ್ನ ಮಾಡಿಸಿದ್ದೀನಿ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟಿಗೆ ಖಾರ ಪೊಂಗಲ್ ಮತ್ತು ಚಟ್ನಿ, ಉದ್ದಿನೊಡೆ, ಹಾಗೆಯೇ ಕೇಸರಿ ಬಾತ್. ಸಿಕ್ಕಾಪಟ್ಟೆ ಇಷ್ಟ ನನಗೆ ಪೊಂಗಲ್ ಅಂತ ಅಂದರೆ. ಮದುವೆ ಮನೆಗಳಲ್ಲೂ ಅಷ್ಟೇ ಯೂಶ್ವಲಿ ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡೆ ಆ ಥರ ಮಾಡಿರ್ತಾರಲ್ವ, ಆ್ಯಂಡ್ ಪೊಂಗಲ್ ಮಾಡ್ತಾರೆ. ನನಗೆ ಯಾವಾಗಲೂ ಪೊಂಗಲ್ ಮಾಡಿದರೆ ಸಾಕಪ್ಪ ಅಂತ ಅಂದ್ಕೊಂಡೇ ಹೋಗಿರ್ತೀನಿ. ಈಗ ಅವರು ಬ್ರೇಕ್ಫಾಸ್ಟಿಗೆ ಖಾರ ಪೊಂಗಲ್ ಮಾಡಿದರು, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತಿಂತಾ ಇದ್ವಿ, ಅದೇ ಟೈಮ್ಗೆ ಪವಾಡ ಬಸ್ ಬಂತು ಅಂತ ಹೇಳಿದ್ರು. ಬೇಗ ಎದ್ದು ಬಂದು ಕೈ ತೊಳ್ಕೊಂಡು ಬಂದುಬಿಟ್ಟೆ ನಾನು, ಸ್ವಲ್ಪ ತಿಂದ್ಬಿಟ್ಟು. ಈಗ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಗುರುಗಳಿಗೆ ಎಷ್ಟು ಒಳ್ಳೆ ಮನಸ್ಸಿದೆ. ಅವರು ಹಿಂಗೇನೋ ನಮ್ಮ ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಅಂತ ಅಂದ್ಬಿಟ್ಟು, ನಾನು ಕೇಳ್ಕೊಳ್ದೆ ಅವರೇ ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಜೀವನದಲ್ಲಿ ಮರೆಯೋದಿಲ್ಲ ನಾನು ಇದನ್ನು, ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಆರತಿ ಮಾಡ್ಕೊಂಬರ್ರ, ಆರತಿ ಏನು ಮಾಡಲ್ಲ ಮಾಡಮ್ಮ, ಕೇಳು ಮಾಡಲ್ಲ ಇಡಮ್ಮ. ನೀನು ಇಡ್ಲ ಬೇಡ ಅಂತ ಕೇಳಿದ್ರೆ ಎಲ್ಲ ಓಡಾಡ್ಬಿಟ್ಟಿದೆ, ಅದನ್ನ ಒಂಚೂರು ತೊಳಿಬೇಕಿತ್ತು, ಅವ್ರಿಗೂ ಇದಲ್ವಾ, ಒಂದು ಹೊಸ್ಬಿಟ್ಟು ಇಡಬೇಕಿತ್ತು. ಈಗ ಯಾಕಿಂಗೆ ಪಾಪ ಹಿಂಸೆ ಕೊಡಬಾರ್ದು ಚಿಂಟು ತಗೊಂಡು ಏನ್ ಮಾಡು.
ಒಂದು ತಟ್ಟೆ ತಗಡೆ ಈ ಕಡೆ ನೀವು ಅಂದರ್ ಮನೆಯಲ್ಲಿ ಬನ್ನಿ. ಫಸ್ಟ್ ಪೂಜೆ ಹಿಂಗೆ ತಗೊಳ್ಳಿ. ಅದೇ ಮೊದಲು ನೋಡಿ ಇಬ್ರು ಪಾದ ಸಾಕು ಮಾಡಿ ನನ್ಗೆ ನಮ್ಮನ್ನ ಕಳಿಸಿದ್ದಾರೆ. ಡ್ರೈ ಫ್ರೂಟ್ ಇದೆಯಾ? ಸಕ್ಕರೆ ಇದೆಯಾ? ಸಕ್ಕರೆ ಮಾಡಿ ತಿನ್ನಲ್ಲ. ಹಾಲು ತಗೊಳ್ಳಿ. ಹಾಕಿ ಸಾಕಣ. ಇಬ್ರಿಗೂ ಕೊಡಿ. ಸಮಾಧಾನ ಕ್ಯಾಮ್ರಾ ಕಡೆ ನೋಡಿ. ಧೂಪಂ ಸಮರ್ಪಯಾಮಿ. ಪೂಜೆ ಮಾಡಿ. ಲೋಟಗಳು ತಗೊಳ್ಳಿ. ಮೈ ಕಡೆ ನೋಡಿ. ಲೋಟಗಳು ತಗೊಳ್ಳಿ. ಸರ್ವೇಶ್ವರ ಸ್ವಾಮಿನೇ ನಮಃ. ಮಂಗಳ ನೀರಾಜನಂ ದರ್ಶಯಾಮಿ. ಏನು ಮಾಡಲ್ಲ. ಯಾವ ಸ್ವಾಮಿಗಳ ಮೈಸೂರ ಶ್ರೀರಂಗಪಟ್ಟಣ. ಒಂದ್ ಕೈ ಮೇಲೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಬಸಪ್ಪಂದು ಏನಂತಂದರೆ ನಾವೇನಾದರೂ ಬೇಡಿಕೆಗಳನ್ನ ಅಥವಾ ಕೋರಿಕೆಗಳನ್ನ ಇಟ್ಕೊಂಡು ಬಸವಣ್ಣನ ಹತ್ರ ನಮ್ಮ ಕೈಗಳನ್ನು ನೀಡಿದ್ರೆ ನಮ್ಮ ಕೆಲಸ ಆಗುತ್ತೆ, ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅಂದರೆ ಪಾದ ಕೊಡುತ್ತೆ, ಇಲ್ಲ ಅಂತ ಅಂದರೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದೇ ವಿಷಯವಾಗಿ ಸುಮಾರು ಜನ ಎಲ್ಲರೂ ಇದೇ ಥರ ಪಾದ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ರು. ಸೊ ಎಲ್ರಿಗೂ ಪಾದನ ಕೊಡ್ತಾಯಿತ್ತು. ಕೆಲವ್ರಿಗೆ ಲೇಟ್ ಆಗ್ತಾಯಿತ್ತು, ಸ್ವಲ್ಪ ಕೆಲವ್ರಿಗೆ ವೆಯ್ಟ್ ಮಾಡಿಸಿ ಆಮೇಲೆ ಕೊಡ್ತಾಯಿತ್ತು. ಎಲ್ಲರೂ ಖುಷಿಯಾಗಿ ಒಂಥರ ಏನೋ ಬಸವಣ್ಣ ಮನೆಗೆ ಬಂದಿದ್ದಂತೂ ಎಲ್ರಿಗೂ ಭಾಳ ಅಂದರೆ ಭಾಳ ಖುಷಿಯಾಯಿತು. ಏನೋ ಒಂಥರ ಸಮಾಧಾನ ಮತ್ತು ಎಲ್ರಿಗೂ ಒಂಥರ ಪಾಸಿಟಿವ್ ವೈಬ್ಸು ಬಸವಣ್ಣನ ನೋಡಿ ಮತ್ತು ಆ ಪಾದ ಕೊಡೋ ಅಂಥದ್ದನ್ನು ನೋಡಿ ಎಲ್ಲರೂ ಖುಷಿಯಾಗಿದ್ದರು. ಮತ್ತು ಎಲ್ಲರೂ ನಾವು ಕೂಡ ಪಾದ ಕೇಳಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಎಲ್ಲರೂ ಬಂದಿರೋ ನೆಂಟರುಗಳೆಲ್ಲ ಅವರು ಕೂಡ ಪಾದ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೋತಾಯಿದ್ರು. ಆ್ಯಂಡ್ ಟೋಟಲಾಗಿ ಹೇಳಬೇಕಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಬ್ಲೆಸ್ಡ್ ಅಂತ ಅನ್ನಿಸ್ತು. ಗೃಹ ಪ್ರವೇಶ ತುಂಬಾ ಚೆನ್ನಾಗಿ ಆಯಿತು. ಹಾಲು ಉಕ್ಸಿದ್ದು, ಪೂಜೆ ಮಾಡಿದ್ದಿರ್ಬೋದು, ಗಂಗೆ ಪೂಜೆ, ಹೊಸಲು ಪೂಜೆ, ಆ್ಯಂಡ್ ಬಸವಣ್ಣ ಬಂದಿದ್ದು, ಬಸವಣ್ಣನ
ಪಾದನ ನಾವು ಎಲ್ಲರೂ ಪೂಜೆ ಮಾಡಿ ರಿಸೀವ್ ಮಾಡ್ಕೊಂಡಿದ್ದು. ಅದಾದಮೇಲೆ ಮನೆ ಒಳಗಡೆ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿ ಮತ್ತು ಪಾದ ಕೇಳಿದ್ದು, ಇದೆಲ್ಲ ಆಗಿದ್ದು ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಅಂತ ಅನಿಸ್ತಾಯಿತ್ತು. ಏನೋ ಮನೆಗೆ ಬಸವಣ್ಣ ನಾವು ಕರೀದೆ ಬಸವಣ್ಣ ಬಂದಿದ್ದಂತೂ ನಮಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಆಗಲೇ ನಾನು ಹೇಳಿದ್ನಲ್ಲ ರಾಜೇಶ್ವರ ಗುರೂಜಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಇನ್ನು ಶಿವನು ಕೂತ್ಕೊಂಡ, ಅವನಿಗೂ ಕೂಡ ಪಾದನ ಕೊಡ್ತಾ ಇದೆ. ಸೊ ಇದು ನಮ್ಮ ಗೃಹ ಪ್ರವೇಶ ದಿನದ ವ್ಲಾಗ್ ಆಗಿತ್ತು, ಮಾರ್ನಿಂಗ್ ವ್ಲಾಗ್. ಸೊ ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ವ್ಲಾಗ್ನ ನೋಡ್ತಾ ಇರಿ. ಥ್ಯಾಂಕ್ ಯು.